ಅವರೆಲ್ಲರದ್ದು ಕೂಡ ಬಣ್ಣದ ಲೋಕದಲ್ಲಿ ಹೆಸರು ಮಾಡಬೇಕು ಅನ್ನುವಂತಹ ಕನಸು. ಹಾಗಾಗಿ ಕಿರುಚಿತ್ರಗಳನ್ನ ಮಾಡ್ತಾ ಇದ್ರು, ಮ್ಯೂಸಿಕ್ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಅಂತ್ಯವಾಯಿತು ಅನ್ನುವಂತಹ ಒಂದು ಕಿರುಚಿತ್ರ ಅದನ್ನ ರೆಡಿ ಮಾಡಿದ್ರು. ಒಂದು ಮ್ಯೂಸಿಕ್ ವಿಡಿಯೋನ ರಿಲೀಸ್ ಕೂಡ ಮಾಡಿದ್ರು. ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿ ಬರೇ 2 ದಿನ ಆಗಿತ್ತು. ಆದ್ರೆ ಅದೇ ಮ್ಯೂಸಿಕ್ ವಿಡಿಯೋನ ಪ್ರಮೋಷನ್ ಮಾಡೋಕೆ ಹೊರಟಿದ್ದು ಅವ್ರ ಜೀವಾನೇ ತೆಗೆದುಬಿಟ್ಟಿದೆ. ರೀಲ್ ಬದುಕಿನ ಕನಸು ಪೋಸ್ಟರ್ ಅನ್ನು ಅಂಟಿಸೋಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕಂಡಿದ್ದು ಸಾವಿನ ದಾರಿ. ದೇವದುರ್ಗದಲ್ಲಿ ಕಟ್ಟಡದ ಮೇಲ್ಛಾವಣಿಯ ಸಜ್ಜೆ ಕುಸಿದು 3 ಜನ ಯುವಕರು ಜೀವಾನೇ ಕಳ್ಕೊಂಡಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಆಗಿರುವಂತಹ ದುರಂತ ಇದು. ಕಟ್ಟಡದ ಕೆಳಗೆ ಪೋಸ್ಟರ್ನ ಅಂಟಿಸಿರ್ತಾರೆ. ಅಂಟಿಸ್ತಾ ಇದ್ದಂತಹ ಟೈಮ್ನಲ್ಲೇ ಮೇಲ್ಭಾಗದಿಂದ ಆ ಸಜ್ಜೆ ಕುಸಿದು ಬೀಳುತ್ತೆ. ಬೆದ್ದಿದ್ದು ಸೀದಾ ಈ ಯುವಕರ ಮೇಲೆಯೇ ಬೀಳುತ್ತೆ. 3 ಜನ ಜೀವಾನೇ ಕಳ್ಕೊಂಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರವಿಕುಮಾರ್, ನಾಗರಾಜ್ ಹಾಗೆ ಅರ್ಜುನ್ 3 ಜನ ಉಸಿರನ್ನ ಚೆಲ್ಲಿದ್ದಾರೆ. ಉಮೇಶ್, ಪ್ರಭು ಹಾಗೆ ಅಭಿಷೇಕ್ ಅನ್ನುವಂತಹ ಇನ್ನೂ 3 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೇವದುರ್ಗ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆ ಘಟನೆ ನಡೆದಂತಹ ಸ್ಥಳವನ್ನ ಗಮನಿಸ್ತಾ ಇದ್ದೀರಿ. ಏನು ಮುರಿದು ಏನು ಬಿದ್ದು ಆ ಯುವಕರ ಜೀವ ಹೋಯಿತು ಅನ್ನೋದನ್ನ ನೋಡ್ತಾ ಇದ್ದೀರಿ. ಇವರು ಕೆಳಭಾಗದಲ್ಲಿದ್ರು. ತಮ್ಮ ಮ್ಯೂಸಿಕ್ ವಿಡಿಯೋ, ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಆ ವಿಡಿಯೋದ ಪ್ರಮೋಷನ್ ಮಾಡ್ತಾ ಇದ್ರು. ಅದರ ಪೋಸ್ಟರ್ನ ಅಂಟಿಸೋಕೆ ಅಂತ ಹೋಗಿದ್ರು. ಆ ಪೋಸ್ಟರ್ ಅಂಟಿಸ್ತಿರ್ಬೇಕಾದ್ರೆ ಆ ಕಟ್ಟಡದ ಮೇಲ್ಭಾಗದಿಂದ ಸಜ್ಜೆ ಏಕಾಏಕಿ ಕುಸಿತ ಆಗಿದೆ. ಈ ಯುವಕರ ಮೇಲೆಯೇ ಬಿದ್ದಿದೆ. 3 ಜನರ ಜೀವ ಹೋಗಿದೆ. ನನ್ನ ಮಗ ಬೆಂಗಳೂರು ಬರ್ಬೇಕಂತ ನನಗೆ ಫೋನ್ ಮಾಡಿದ್ದೆ ನಿನ್ನೆ. ನಾನು ಬರ್ತೀನಪ್ಪ ಇವತ್ತು, ಬೇರೆಲ್ಲ ಬುಕ್ ಮಾಡಿದ್ದೀನಿ. ನಾನು ಈಗ ಅವನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡಿ ಬರ್ತೀನಿ ನಾನು ಅಂತ ನನಗೆ ಮಾಡಿದೆ. ಆಯ್ತಪ್ಪ ಬಾ ಅಂತೇಳಿ ಅವ್ನ ಫ್ರೆಂಡ್ಸ್ ಮಾತಾಡ್ಸೋಕೆ ಹೋಗಿ ಅದು ಇದು ಆಗ್ಯದ ಅಂತ ನನಗೇನು ಗೊತ್ತಿಲ್ಲ. ನಾನು ಬಂದಿನಿ ಸೀದಾ ಇಲ್ಲೇ ಇದೆ. ನಾನು ಇನ್ನೂ ಊರಿಗೆ ಸಂತೆಗೆ ಹೋಗಿಲ್ಲ. ನಮ್ಮ ಹೆಂಗಸ್ರನ್ನ ಅಲ್ಲೇ ಊರಿಗೆ ಸ್ಟೇಟ್ ಅವ್ರನ್ನ ಊರಿಗೆ ಕಳಿಸಿದ್ದೀನಿ. ನಾನು ಇಲ್ಲೇ ಹೇಳಿದ್ದೀನಿ. ಅವನೇ ನಮಗೆ ಆಧಾರ. ಇವಾಗ ಇವರು ನಮ್ಮ ತಮ್ಮ. ನಾನು ಈಗ ಎಲ್ಲರನ್ನೂ ನೋಡ್ಕೋಬೇಕು. ನಾನು ಒಬ್ಬನಿಗೆ, ನನಗೆ 3 ಜನ ಮಕ್ಕಳು, ನನಗೆ ಏನೂ ಇಲ್ಲ. ಅವನೇ ನನಗೆ ಆಧಾರ. ಈಗ ಕೈಗೆ ಬಂದಿದ್ದ ಮಗ ಅವನು. ಇವಾಗ ಅವನಿದೆ ಎಲ್ಲ ಒಟ್ಟು ನನಗೆ ಮಾಡ್ಕೊಂಡು ಹೋಗವನು. ಎಲ್ಲ ನಾನು ದುಡ್ದೇ ಎಲ್ಲ ಕಾರ್ಯ ಕೆಲಸ ಮಾಡಿ ಎಲ್ಲ ಅಷ್ಟು ಇಲ್ದಿನ ಮಾಡಿ ಕೇಜ ನಾನು ಓದ್ಸೋಕೆ. 2 ಮಕ್ಕಳು ನನಗೆ, 3 ಜನ, 2 ಹೆಣ್ಮಕ್ಳು, 2 ಗಂಡ್ಮಕ್ಳು, 1 ಹೆಣ್ಮಗಳು. ಇವನು ಸೆಕೆಂಡ್ ಇಯರ್ ಪಾಸ್ ಆಗಿ ಡಿಗ್ರಿ ಇದು ಓದಕೈತಾನಂತ. ನನಗೆ ಏನು ಗೊತ್ತಿಲ್ಲ. ಅದು ಅವನೇ ಇದು ಮಾಡಕೈತಾನೆ. ಹುಷಾರು ಹುಡುಗ. ಅವನಿಗೆ ನನ್ನಲ್ಲಿ 1 ರೂಪಾಯಿ ದುಡ್ಡು ಕೇಳಿಲ್ಲ. ಅವ್ನು ನಾನು ಮಾಡ್ತೀನಪ್ಪ, ಏನು ಟೆನ್ಷನ್ ತಗೋಬೇಡ. ಈಗ ಅವನು ಹೋದ ಮಗ ನಾನೇನು ಮಾಡ್ಬೇಕು? ಬಿಲ್ಡಿಂಗ್ ಯಾವ ಪರಿಸ್ಥಿತಿ ನಾನು ನೋಡಿಲ್ಲ. ನಾನು ಇವಾಗ ಬಂದಿನಿ ಅವ್ರ ಬಿಲ್ಡಿಂಗ್. ಅವನು ಏನೋ ಕಾಲೇಜಲ್ಲಿ ಓದ್ತೀನಿ, ನಾನು ಅಡ್ಮಿಷನ್ ಮಾಡಿ ಬರ್ತನಂತ ಬಂದಾನ. ಈಗ ನಾನು ಬರ್ತನಂತ ಬಂದಾನ. ಅಲ್ಲಿ ಬಿದ್ದದಂತ ನನಗೆ ಇವಾಗ ನನಗೆ ಹೇಳಿಲ್ಲ. ಇಲ್ಲಿ ಸತ್ತನಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಂಗೆ ನನಗೆ ಗೊತ್ತಾಗಿದೆ. ಸರ್ಕಾರಕ್ಕೆ ಏನ್ರಿ ನಾವು ಪರಿಹಾರ ನಮಗೆ, ಮತ್ತು ಅವನೇ ಹಿರಿ ಮಗ. ಅದು ಹೆಂಗೆ ಮಾಡ್ತಾರೋ ಅವರಿಗೆ ಬಿಟ್ಟದ್ದು. ನಾವಂತ್ರ ಏನು, ನನಗಂತ್ರ ಏನು ಗೊತ್ತಿಲ್ಲ. 9 ಜನ ಇದ್ದೀವಿ ನಾವು. ಬೈಕ್ ತಗೊಂಡು ಹೋಗಿದ್ವಿ. ಅಲ್ಲಿ ಪೋಸ್ಟರ್ ಅಂಟಿಸ್ತಕ್ಕೋ ಹೋಗಿದ್ವಿ. ಅದು ಕೆಳಗಡೆ ಇದ್ವಲ್ಲ, ನಾವು ಅಂಗಡಿ ಹತ್ರ ಹೊಂಟಿದ್ವಿ. ಆ ಸಡನ್ನಾಗಿ ಬಿಲ್ಡಿಂಗೇ ಬಿದ್ದುಬಿಡ್ತು. ಅಲ್ಲಿಬ್ಬರು ಡೆತ್ ಆದ್ರಲ್ಲೇ. ಉಳಿಗಾದ್ರಿಗೆಲ್ಲ ಗಾಯ ಆಗಿದೆ. ಇಲ್ಲೊಬ್ಬ ಡೆತ್ ಆದ. ಇದು ಶಾರ್ಟ್ ಫಿಲಮ್ ಸಾಂಗ್. ಶಾರ್ಟ್ ಫಿಲಮ್ ಸಾಂಗು ಅಂತ್ಯವಾಯ್ತು ಅಂತ ಸಾಂಗು. ಅಂತ್ಯವಾಯ್ತು ಅಂತ ಸಾಂಗ್ ರಿಲೀಸ್ ಆಗಿತ್ತು. ನಮ್ಮ ಮಾಮ ಅವ್ರದ್ದು. ಅಣ್ಣ ಇಲ್ಲ, ಮಾಮ ಬೇಕು. ಹಾಂ, ಅಂಟ್ಸಕ್ಕೆ ಹೋಗಿದ್ವಿ. ಆ ಕಡೆ ಹೊಂಟಿದ್ವಿ ಅಂಗಡಿ ಕಡೆಗೆ. ಆ ಸಡನ್ನಾಗಿ ಬಿದ್ದುಬಿಡ್ತು. ಅವನೊಬ್ಬನಿದ್ದ. ನಾವು ಅವನ ಜೊತೆ ಫೋಟೋಸ್ ಅನ್ಸಕ್ಕೆ ಹೋಗಿದ್ವಿ. ಕಿರುಚಿತ್ರವೊಂದನ್ನು ಮಾಡಿದ್ರು. ಅದರ ಹಾಡೊಂದು ರಿಲೀಸ್ ಆಗಿತ್ತು. ಅದರ ಪೋಸ್ಟರ್ನ ಅಂಟಿಸೋಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆದಂಥ ದುರಂತ 3 ಯುವಕರ ಜೀವನೇ ಕಸದು ಬಿಟ್ಟಿದೆ. ಏನಾಯಿತು, ಯಾರು ಈ ಯುವಕರು, ಆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಯುವಕರೇ ಸೇರಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ರು. ಬ್ರೋಕನ್ 25 ಅನ್ನುವಂಥ ಒಂದು ಕಿರುಚಿತ್ರ. ಅದರಲ್ಲಿ ಅಂತ್ಯವಾಯಿತು ಅನ್ನುವಂಥ ಒಂದು ಹಾಡು. ಅದು ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು. ಆ ಹಾಡಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹಾಡು ರಿಲೀಸ್ ಆಗಿದೆ, ಮ್ಯೂಸಿಕ್ ವಿಡಿಯೋ ಔಟ್ ಆಗಿದೆ ಅಂತ ಹೇಳಿ ಅದನ್ನ ಪ್ರಮೋಷನ್ ಮಾಡೋಕ್ಕೆ 2 ದಿನದ ಹಿಂದೆ ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಅದರ ಪೋಸ್ಟರ್ನ ಅಂಟಿಸೋದಕ್ಕೆ ಅಂತ ಹೇಳಿ ಯುವಕರೆಲ್ಲ ಸೇರಿ ಒಟ್ಟಾಗಿ ಹೋಗಿದ್ರು. 9 ಜನ ಯುವಕರಿದ್ರು.
ಆ ಕಟ್ಟಡವನ್ನ ಏನ್ ಗಮನಿಸ್ತಾ ಇದ್ದೀರಿ ಅದೊಂದು ಲಾಡ್ಜ್ ಅಂತೆ. ಲಾಡ್ಜ್ಗೆ ಅಂಟಿಕೊಂಡಿದ್ದಂತಹ ಕಟ್ಟಡಕ್ಕೆ ಪೋಸ್ಟರ್ನ ಅಂಟಿಸ್ತಾ ಇದ್ರು. ಸುಮಾರು 50 ವರ್ಷ ಹಳೆಯದಾದಂತಹ ಕಟ್ಟಡ ಅದು. ಇತ್ತೀಚೆಗೆ ಸ್ಟೇರ್ ಕೇಸ್ನ ಅದಕ್ಕೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಅವೈಜ್ಞಾನಿಕ ರೀತಿಯಲ್ಲಿ ಸ್ಟೇರ್ ಕೇಸ್ನ ನಿರ್ಮಾಣ ಮಾಡಿರುವಂತಹ ಆರೋಪ ಇದೆ. ಏಕಾಏಕಿ ಸ್ಟೇರ್ ಕೇಸ್ ಕುಸಿದಂತಹ ಪರಿಣಾಮ ಆ ಮೇಲ್ಚಾವಣಿಯ ಸಜ್ಜೆ ಈ ಯುವಕರ ಮೇಲೆಯೇ ಬಿದ್ದುಬಿಟ್ಟಿದೆ. ಸಜ್ಜಿಯ ಭಾಗ ಕುಸಿದು ಕೆಳಗಡೆ ಇದ್ದಂತಹ ಯುವಕರ ಮೇಲೆ ಬಿದ್ದಂತಹ ಪರಿಣಾಮ ಇಬ್ರು ಸ್ಥಳದಲ್ಲೇ ಜೀವ ಕಳ್ಕೊಳ್ತಾರೆ. ಮತ್ತೋರ್ವ ಅರ್ಜುನ್ ಎಂಬಾತ ಆಸ್ಪತ್ರೆಯಲ್ಲಿ ಜೀವ ಕಳ್ಕೊಂಡ. ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರಶ್ನೆ ಇರೋದು, ಆ ಕಟ್ಟಡ ಅಷ್ಟು ಹಳೆಯದಾಗಿದೆ ಅಥವಾ ಅಂಥದ್ದೊಂದು ಶಿಥಿಲಾವಸ್ಥೆಯಲ್ಲಿದೆ ಅಂತಂದ್ರೆ ಗಮನ ಯಾರು ಕೊಡಬೇಕಾಗಿತ್ತು? ದೇವದುರ್ಗದ ಆ ನಗರದ ಆಡಳಿತ ಅವರು ಕೊಡಬೇಕಾಗಿತ್ತಲ್ವಾ? ಅಂಥದ್ದೊಂದು ಕಟ್ಟಡ ಅದು ಯಾವತ್ತೇ ಇದ್ರೂ ಯಾರನ್ನಾದ್ರೂ ಬಲಿ ಪಡಿತಾ ಇತ್ತು. ಅದನ್ನು ಪರಿಶೀಲನೆ ಮಾಡಬೇಕಾಗಿತ್ತು, ಅದನ್ನ ತೆರವು ಮಾಡುವಂತಹ ಕೆಲಸ ಮಾಡಬೇಕಾಗಿತ್ತು. ಇವತ್ತು ದೇವದುರ್ಗದ ಶಾಸಕಿ ಕರೆಮಾ ನಾಯಕ್ ಸ್ಥಳಕ್ಕೆ ಬಂದ್ರು, ಪರಿಶೀಲನೆ ಮಾಡಿದ್ರು. ಆದರೆ ಆಗುವಂತಹ ದುರಂತವನ್ನ ಮೊದಲೇ ತಪ್ಪಿಸುವಂತಹ ಕೆಲಸ ಸ್ಥಳೀಯ ಆಡಳಿತ ಮಾಡಬೇಕಾಗಿತ್ತಲ್ವಾ ಅನ್ನೋದು ಪ್ರಶ್ನೆ. ಇಲ್ಲ ಅಂತಂದ್ರೆ ಈ 3 ಜನ ಯುವಕರ ಜೀವ ಖಂಡಿತವಾಗ್ಲೂ ಹೋಗ್ತಿರ್ಲಿಲ್ಲ. ಶಾಸಕಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಯಾವ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವರ ಕನಸುಗಳಿಗೆ ಬೆನ್ನೆಲುಬಾಗಿ ಪೋಷಕರು ನಿಂತಿದ್ರೋ ಅದೇ ಮಕ್ಕಳನ್ನ ಇವತ್ತು ಆ ಪೋಷಕರು ಕಳ್ಕೊಂಡ್ಬಿಟ್ಟಿದ್ದಾರೆ.